ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ರು ಅಂತ. ಬೇಕಾದಷ್ಟು ಜನ ಬೇರೆ ಸೀನಿಯರ್ ಲೀಡರ್ಸ್ ಕೂಡ ಇದ್ದಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ. ಅವರುಗಳಿಗೂ ಕೂಡ ಒಂದು ಈಗ ಆಫ್ ದ ರೆಕಾರ್ಡ್ ನಾವು ಮಾತಾಡ್ತಾ ಇದ್ರೆ ಬೇಕಾದಷ್ಟು ಸರಿ ಗೊತ್ತಾಗುತ್ತೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಯಾಕೆ ಕರೆಸಿದ್ರು ಅನ್ನೋಂತ ಪ್ರಶ್ನೆ ಹೇಳುತ್ತೆ. ಏನಿದು ಪ್ರಿಯಾಂಕ್ ಖರ್ಗೆ ಎಕ್ಸ್ಕ್ಲೂಸಿವ್ ಹನುಮಂತ್? ಮೊದಲಿಂದನೂ ಕೂಡ ಇಡೀ ಕಾಂಗ್ರೆಸ್ ಜನರಿಗೆ, ಕಾಂಗ್ರೆಸ್ ನಲ್ಲಿರುವಂತಹ ನಾಯಕರಿಗಾಗಿರ್ಬೋದು ಮತ್ತೆ ರಾಜಕೀಯದಲ್ಲಿರುವಂತಹ ಎಲ್ಲಾ ನಾಯಕರಿಗೂ ಗೊತ್ತಿರುವಂತದ್ದು, ಮೊದಲಿಂದನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬ ರಾಹುಲ್ ಗಾಂಧಿ ಅವರ ಕುಟುಂಬ ಅಂದ್ರೆ ಗಾಂಧಿ ಕುಟುಂಬದ ಜೊತೆಗೆ ತುಂಬಾ ಅತ್ಯಾಪ್ತವಾಗಿ ಇರುವಂತದ್ದು. ಜೊತೆಗೆ ಪಕ್ಷದ ವಿಚಾರ ಅಂತ ಬಂದ ಸಂದರ್ಭದಲ್ಲಿ ಶಿಸ್ತಿನಿಂದ ಇದ್ದಾರೆ, ಅದು ಪಕ್ಷವನ್ನ ಬಿಟ್ಟು ಆಚೆಗೆ ಹೋಗಿಲ್ಲ ಅನ್ನುವಂಥದ್ದು ಒಂದು ಇತಿಹಾಸ ಇದೆ. ಅದು ದೇವರಾಜ್ ಅರಸು ಅವರ ಕಾಲದಿಂದನೂ ಕೂಡ ಪಕ್ಷದ ನಿಷ್ಠೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೋರಿಸ್ಕೊ ಬಂದಿದ್ದಾರೆ. ಎಂತದ್ದೇ ಸಂದರ್ಭ ಬಂದ್ರು ಕೂಡ ಪಕ್ಷವನ್ನ ಬಿಟ್ಟು ಹೋಗಿಲ್ಲ ಅನ್ನುವಂತ ಕಾರಣಕ್ಕಾಗಿನೇ ಅವರಿಗೆ ಎಐಸಿಸಿ ಅಧ್ಯಕ್ಷ ಪಟ್ಟವೂ ಕೂಡ ದೊರಕಿತ್ತು ಅನ್ನುವಂತ ಚರ್ಚೆಗಳಿದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಆಗಿರುವಂತವರು ಮತ್ತೆ ಸಚಿವರಾಗಿರುವಂತ ಪ್ರಿಯಾಂಕ್ ಖರ್ಗೆ ಪಕ್ಷದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಸೈದ್ಧಾಂತಿಕ ವಿಚಾರಗಳ ಬಂದಂತ ಸಂದರ್ಭದಲ್ಲಿ ಬಹಳ ಪ್ರಬಲವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಪಕ್ಷದ ಲಾಯಲಿಸ್ಟ್ ಆಗಿ ಇರ್ತಾರೆ ಅನ್ನುವಂತ ಕಾರಣಕ್ಕಾಗಿನೇ ಅವರನ್ನ ರಾಹುಲ್ ಗಾಂಧಿ ಅವರು ಕೂಡ ಕರೆಸಿ ಮಾತುಕತೆಯನ್ನ ನಡೆಸಿದ್ದಾರೆ. ಯಾಕೆ ಅಂತಂದ ಹೇಳಿದ್ರೆ ಸದ್ಯದ ಸಂದರ್ಭದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ಈ ಚುನಾವಣೆಗಳ ಇಟ್ಟುಕೊಂಡೇ ಬಹುಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಅನಿವಾರ್ಯತೆ ರಾಹುಲ್ ಗಾಂಧಿ ಅವರ ಮುಂದೆ ಇರುವಂತ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ಸಿಎಂ ಸಿದ್ದರಾಮಯ್ಯ ಅವರ ಪ್ಲಸ್ ಪಾಯಿಂಟ್ ಏನು ಮತ್ತೆ ಮೈನಸ್ ಪಾಯಿಂಟ್ ಏನು, ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಕಲೆ ಹಾಕುವಂತ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ ಕರ್ನಾಟಕದ ವಿಚಾರ ಅಂತ ಸಂದರ್ಭದಲ್ಲಿ ಪ್ರತಿ ಚುನಾವಣೆ, ಅದು ಸ್ಥಳೀಯ ಚುನಾವಣೆಗಳಿಂದ ಹಿಡಿದು ಮತ್ತೆ ರಾಜ್ಯ ಮತ್ತು ಲೋಕಸಭಾ ಚುನಾವಣೆವರೆಗೂ ಕೂಡ ಜಾತಿ ಸಮೀಕರಣದ ವಿಚಾರದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಮಹತ್ವದ ಹೆಜ್ಜೆ ಇಡುತ್ತೆ. ಅಂತದೇ ಹೆಜ್ಜೆಯನ್ನ ಈಗ ರಾಹುಲ್ ಗಾಂಧಿ ಅವರು ಕೂಡ ಇಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ ಹೇಳಿದ್ರೆ ಪಕ್ಷದ ಪರವಾಗಿ ಅಹಿಂದ ಮತಗಳು ಎಷ್ಟು ಮಟ್ಟಿಗೆ ನಿಂತಿದಾವೆ, ಮುಂದೆ ಯಾವ ರೀತಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಿದ್ರೆ ಅದನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು, ಒಂದ್ ವೇಳೆ ಅವ್ರನ್ನ ಏನಾದ್ರೂ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಂತಂದ ಹೇಳಿದ್ರೆ ಅದು ಸಹಜವಾಗಿ ಪಕ್ಷದ ಮೇಲೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋಂತ ಒಂದು ಕಡೆ ಚರ್ಚೆ. ಮತ್ತೊಂದು ಕಡೆಗೆ ಹಳೆ ಮೈಸೂರು ಭಾಗ ಸೇರಿದಂತೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತ ಕಾರಣಕ್ಕಾಗಿ ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅಂತ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಒಂದು ಸ್ಪಷ್ಟವಾದಂತ ರಾಜಕೀಯ ಚಿತ್ರಣ ಎಲ್ಲವನ್ನೂ ಕೂಡ ಪಡೆದ ನಂತರದಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಹನುಮಂತ. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ, ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ರು ಅಂತ. ಬೇಕಾದಷ್ಟು ಜನ ಬೇರೆ ಸೀನಿಯರ್ ಲೀಡರ್ಸ್ ಕೂಡ ಇದ್ದಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ. ಅವರುಗಳಿಗೂ ಕೂಡ ಒಂದು ಈಗ ಆಫ್ ದ ರೆಕಾರ್ಡ್ ನಾವು ಮಾತಾಡ್ತಾ ಇದ್ರೆ ಬೇಕಾದಷ್ಟು ಸರಿ ಗೊತ್ತಾಗುತ್ತೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಯಾಕೆ ಕರೆಸಿದ್ರು ಅನ್ನೋಂತ ಪ್ರಶ್ನೆ ಹೇಳುತ್ತೆ. ಏನಿದು ಪ್ರಿಯಾಂಕ್ ಖರ್ಗೆ ಎಕ್ಸ್ಕ್ಲೂಸಿವ್ ಹನುಮಂತ್? ಮೊದಲಿಂದನೂ ಕೂಡ ಇಡೀ ಕಾಂಗ್ರೆಸ್ ಜನರಿಗೆ, ಕಾಂಗ್ರೆಸ್ ನಲ್ಲಿರುವಂತಹ ನಾಯಕರಿಗಾಗಿರ್ಬೋದು ಮತ್ತೆ ರಾಜಕೀಯದಲ್ಲಿರುವಂತಹ ಎಲ್ಲಾ ನಾಯಕರಿಗೂ ಗೊತ್ತಿರುವಂತದ್ದು, ಮೊದಲಿಂದನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬ ರಾಹುಲ್ ಗಾಂಧಿ ಅವರ ಕುಟುಂಬ ಅಂದ್ರೆ ಗಾಂಧಿ ಕುಟುಂಬದ ಜೊತೆಗೆ ತುಂಬಾ ಅತ್ಯಾಪ್ತವಾಗಿ ಇರುವಂತದ್ದು. ಜೊತೆಗೆ ಪಕ್ಷದ ವಿಚಾರ ಅಂತ ಬಂದ ಸಂದರ್ಭದಲ್ಲಿ ಶಿಸ್ತಿನಿಂದ ಇದ್ದಾರೆ, ಅದು ಪಕ್ಷವನ್ನ ಬಿಟ್ಟು ಆಚೆಗೆ ಹೋಗಿಲ್ಲ ಅನ್ನುವಂಥದ್ದು ಒಂದು ಇತಿಹಾಸ ಇದೆ. ಅದು ದೇವರಾಜ್ ಅರಸು ಅವರ ಕಾಲದಿಂದನೂ ಕೂಡ ಪಕ್ಷದ ನಿಷ್ಠೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೋರಿಸ್ಕೊ ಬಂದಿದ್ದಾರೆ. ಎಂತದ್ದೇ ಸಂದರ್ಭ ಬಂದ್ರು ಕೂಡ ಪಕ್ಷವನ್ನ ಬಿಟ್ಟು ಹೋಗಿಲ್ಲ ಅನ್ನುವಂತ ಕಾರಣಕ್ಕಾಗಿನೇ ಅವರಿಗೆ ಎಐಸಿಸಿ ಅಧ್ಯಕ್ಷ ಪಟ್ಟವೂ ಕೂಡ ದೊರಕಿತ್ತು ಅನ್ನುವಂತ ಚರ್ಚೆಗಳಿದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಆಗಿರುವಂತವರು ಮತ್ತೆ ಸಚಿವರಾಗಿರುವಂತ ಪ್ರಿಯಾಂಕ್ ಖರ್ಗೆ ಪಕ್ಷದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಸೈದ್ಧಾಂತಿಕ ವಿಚಾರಗಳ ಬಂದಂತ ಸಂದರ್ಭದಲ್ಲಿ ಬಹಳ ಪ್ರಬಲವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಪಕ್ಷದ ಲಾಯಲಿಸ್ಟ್ ಆಗಿ ಇರ್ತಾರೆ ಅನ್ನುವಂತ ಕಾರಣಕ್ಕಾಗಿನೇ ಅವರನ್ನ ರಾಹುಲ್ ಗಾಂಧಿ ಅವರು ಕೂಡ ಕರೆಸಿ ಮಾತುಕತೆಯನ್ನ ನಡೆಸಿದ್ದಾರೆ. ಯಾಕೆ ಅಂತಂದ ಹೇಳಿದ್ರೆ ಸದ್ಯದ ಸಂದರ್ಭದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ಈ ಚುನಾವಣೆಗಳ ಇಟ್ಟುಕೊಂಡೇ ಬಹುಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಅನಿವಾರ್ಯತೆ ರಾಹುಲ್ ಗಾಂಧಿ ಅವರ ಮುಂದೆ ಇರುವಂತ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ಸಿಎಂ ಸಿದ್ದರಾಮಯ್ಯ ಅವರ ಪ್ಲಸ್ ಪಾಯಿಂಟ್ ಏನು ಮತ್ತೆ ಮೈನಸ್ ಪಾಯಿಂಟ್ ಏನು, ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಕಲೆ ಹಾಕುವಂತ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ ಕರ್ನಾಟಕದ ವಿಚಾರ ಅಂತ ಸಂದರ್ಭದಲ್ಲಿ ಪ್ರತಿ ಚುನಾವಣೆ, ಅದು ಸ್ಥಳೀಯ ಚುನಾವಣೆಗಳಿಂದ ಹಿಡಿದು ಮತ್ತೆ ರಾಜ್ಯ ಮತ್ತು ಲೋಕಸಭಾ ಚುನಾವಣೆವರೆಗೂ ಕೂಡ
ಜಾತಿ ಸಮೀಕರಣದ ವಿಚಾರದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಮಹತ್ವದ ಹೆಜ್ಜೆ ಇಡುತ್ತೆ. ಅಂತದೇ ಹೆಜ್ಜೆಯನ್ನ ಈಗ ರಾಹುಲ್ ಗಾಂಧಿ ಅವರು ಕೂಡ ಇಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ ಹೇಳಿದ್ರೆ ಪಕ್ಷದ ಪರವಾಗಿ ಅಹಿಂದ ಮತಗಳು ಎಷ್ಟು ಮಟ್ಟಿಗೆ ನಿಂತಿದಾವೆ, ಮುಂದೆ ಯಾವ ರೀತಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಿದ್ರೆ ಅದನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು, ಒಂದ್ ವೇಳೆ ಅವ್ರನ್ನ ಏನಾದ್ರೂ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಂತಂದ್ ಹೇಳಿದ್ರೆ ಅದು ಸಹಜವಾಗಿ ಪಕ್ಷದ ಮೇಲೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋಂತ ಒಂದು ಕಡೆ ಚರ್ಚೆ. ಮತ್ತೊಂದು ಕಡೆಗೆ ಹಳೆ ಮೈಸೂರು ಭಾಗ ಸೇರಿದಂತೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತ ಕಾರಣಕ್ಕಾಗಿ ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅಂತ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಒಂದು ಸ್ಪಷ್ಟವಾದಂತ ರಾಜಕೀಯ ಚಿತ್ರಣ ಎಲ್ಲವನ್ನೂ ಕೂಡ ಪಡೆದ ನಂತರದಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಹನುಮಂತ. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ, ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ರು ಅಂತ. ಬೇಕಾದಷ್ಟು ಜನ ಬೇರೆ ಸೀನಿಯರ್ ಲೀಡರ್ಸ್ ಕೂಡ ಇದ್ದಾರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ. ಅವ್ರಿಗೂ ಕೂಡ ಒಂದು ಈಗ ಆಫ್ ದ ರೆಕಾರ್ಡ್ ನಾವು ಮಾತಾಡ್ತಾ ಇದ್ರೆ ಬೇಕಾದಷ್ಟು ಸರಿ ಗೊತ್ತಾಗುತ್ತೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಯಾಕೆ ಕರೆಸಿದ್ರು ಅನ್ನೋಂತ ಪ್ರಶ್ನೆ ಹೇಳತ್ತೆ. ಏನಿದು ಪ್ರಿಯಾಂಕ್ ಖರ್ಗೆ ಎಕ್ಸ್ಕ್ಲೂಸಿವ್ ಹನುಮಂತ್? ಲಕ್ಷ್ಮಿ, ಮೊದಲಿಂದನೂ ಕೂಡ ಇಡೀ ಕಾಂಗ್ರೆಸ್ ಜನರಿಗೆ, ಕಾಂಗ್ರೆಸ್ ನಲ್ಲಿರುವಂತಹ ನಾಯಕರಿಗಾಗಿರ್ಬೋದು ಮತ್ತೆ ರಾಜಕೀಯದಲ್ಲಿರುವಂತಹ ಎಲ್ಲಾ ನಾಯಕರಿಗೂ ಗೊತ್ತಿರುವಂತದ್ದು, ಮೊದಲಿಂದನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬ ರಾಹುಲ್ ಗಾಂಧಿ ಅವರ ಕುಟುಂಬ ಅಂದ್ರೆ ಗಾಂಧಿ ಕುಟುಂಬದ ಜೊತೆಗೆ ತುಂಬಾ ಅತ್ಯಾಪ್ತವಾಗಿ ಇರುವಂತದ್ದು. ಜೊತೆಗೆ ಪಕ್ಷದ ವಿಚಾರ ಅಂತ ಬಂದ ಸಂದರ್ಭದಲ್ಲಿ ಶಿಸ್ತಿನಿಂದ ಇದ್ದಾರೆ, ಅದು ಪಕ್ಷವನ್ನ ಬಿಟ್ಟು ಆಚೆಗೆ ಹೋಗಿಲ್ಲ ಅನ್ನುವಂಥದ್ದು ಒಂದು ಇತಿಹಾಸ ಇದೆ. ಅದು ದೇವರಾಜ್ ಅರಸು ಅವರ ಕಾಲದಿಂದನೂ ಕೂಡ ಪಕ್ಷದ ನಿಷ್ಠೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೋರಿಸ್ಕೊ ಬಂದಿದ್ದಾರೆ. ಎಂತದ್ದೇ ಸಂದರ್ಭ ಬಂದ್ರು ಕೂಡ ಪಕ್ಷವನ್ನ ಬಿಟ್ಟು ಹೋಗಿಲ್ಲ ಅನ್ನುವಂತ ಕಾರಣಕ್ಕಾಗಿನೇ ಅವರಿಗೆ ಎಐಸಿಸಿ ಅಧ್ಯಕ್ಷ ಪಟ್ಟವೂ ಕೂಡ ದೊರಕಿತ್ತು ಅನ್ನುವಂತ ಚರ್ಚೆಗಳಿದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಆಗಿರುವಂತವರು ಮತ್ತೆ ಸಚಿವರಾಗಿರುವಂತ ಪ್ರಿಯಾಂಕ್ ಖರ್ಗೆ ಪಕ್ಷದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಸೈದ್ಧಾಂತಿಕ ವಿಚಾರಗಳ ಬಂದಂತ ಸಂದರ್ಭದಲ್ಲಿ ಬಹಳ ಪ್ರಬಲವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಪಕ್ಷದ ಲಾಯಲಿಸ್ಟ್ ಆಗಿ ಇರ್ತಾರೆ ಅನ್ನುವಂತ ಕಾರಣಕ್ಕಾಗಿನೇ ಅವರನ್ನ ರಾಹುಲ್ ಗಾಂಧಿ ಅವರು ಕೂಡ ಕರೆಸಿ ಮಾತುಕತೆಯನ್ನ ನಡೆಸಿದ್ದಾರೆ. ಯಾಕೆ ಅಂತಂದ ಹೇಳಿದ್ರೆ ಸದ್ಯದ ಸಂದರ್ಭದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ಈ ಚುನಾವಣೆಗಳ ಇಟ್ಟುಕೊಂಡೇ ಬಹುಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಅನಿವಾರ್ಯತೆ ರಾಹುಲ್ ಗಾಂಧಿ ಅವರ ಮುಂದೆ ಇರುವಂತ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನ ಕರೆಸಿ ಸಿಎಂ ಸಿದ್ದರಾಮಯ್ಯ ಅವರ ಪ್ಲಸ್ ಪಾಯಿಂಟ್ ಏನು ಮತ್ತೆ ಮೈನಸ್ ಪಾಯಿಂಟ್ ಏನು, ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ಲಸ್ ಪಾಯಿಂಟ್ ಏನು ಮೈನಸ್ ಪಾಯಿಂಟ್ ಏನು ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಕಲೆ ಹಾಕುವಂತ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ ಕರ್ನಾಟಕದ ವಿಚಾರ ಅಂತ ಸಂದರ್ಭದಲ್ಲಿ ಪ್ರತಿ ಚುನಾವಣೆ, ಅದು ಸ್ಥಳೀಯ ಚುನಾವಣೆಗಳಿಂದ ಹಿಡಿದು ಮತ್ತೆ ರಾಜ್ಯ ಮತ್ತು ಲೋಕಸಭಾ ಚುನಾವಣೆವರೆಗೂ ಕೂಡ ಜಾತಿ ಸಮೀಕರಣದ ವಿಚಾರದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಮಹತ್ವದ ಹೆಜ್ಜೆ ಇಡುತ್ತೆ. ಅಂತದೇ ಹೆಜ್ಜೆಯನ್ನ ಈಗ ರಾಹುಲ್ ಗಾಂಧಿ ಅವರು ಕೂಡ ಇಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ ಹೇಳಿದ್ರೆ ಪಕ್ಷದ ಪರವಾಗಿ ಅಹಿಂದ ಮತಗಳು ಎಷ್ಟು ಮಟ್ಟಿಗೆ ನಿಂತಿದಾವೆ, ಮುಂದೆ ಯಾವ ರೀತಿ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಿದ್ರೆ ಅದನ್ನ ಯಾವ ರೀತಿ ಉಳಿಸ್ಕೊಳ್ಬೇಕು, ಒಂದ್ ವೇಳೆ ಅವ್ರನ್ನ ಏನಾದ್ರೂ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಂತಂದ್ ಹೇಳಿದ್ರೆ ಅದು ಸಹಜವಾಗಿ ಪಕ್ಷದ ಮೇಲೂ ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನೋಂತ ಒಂದು ಕಡೆ ಚರ್ಚೆ. ಮತ್ತೊಂದು ಕಡೆಗೆ ಹಳೆ ಮೈಸೂರು ಭಾಗ ಸೇರಿದಂತೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತ ಕಾರಣಕ್ಕಾಗಿ ಇದನ್ನ ಯಾವ ರೀತಿ ನಿಭಾಯಿಸಬೇಕು ಅಂತ ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ಅಂದ್ರೆ ಒಂದು ಸ್ಪಷ್ಟವಾದಂತ ರಾಜಕೀಯ ಚಿತ್ರಣ ಎಲ್ಲವನ್ನೂ ಕೂಡ ಪಡೆದ ನಂತರದಲ್ಲಿ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು.